ಇಷ್ಟೊಂದು ಸೀಸನ್ ನೋಡಿದ್ರೆ 10 ಸೀಸನ್ ನೋಡಿದ್ರೆ ಇಷ್ಟು ಸೀಸನ್ ನಿಮ್ಮ ಫೇವ್ರೆಟ್ ಸೀಸನ್ ಯಾವುದು? ಅಯ್ಯೋ ಫೇವ್ರೇಟ್ ಫಸ್ಟ್ 1 2 ಬಂತಿದ್ದಲ್ಲ ಅದೇ ಸೀಸನ್ ಒಳ್ಳೇದು. ಇದೇನು ಬರೀ ಜಗಳ ಕೆಟ್ಟ ಮಾತು ಮಕ್ಕಳ ಕೂರಿಸ್ಕೊಂಡಂತೂ ನೋಡೋಕ್ಕೆ ಆಗಲ್ಲ. ವಿಸ್ಕೋನ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅದು ಜಾಸ್ತಿ ವಿನಯ್ ಮಾತಾಡ್ತಿರೋದು. ವಿನಯ್ ಬಗ್ಗೆಲೇ ಬೇಜಾರು, ಅವನೇ ಜಾಸ್ತಿ ಮಾತಾಡ್ತಿರೋದು. ಮೇಡಮ್ ಯಾವ ಸೀಸನ್ ಎಷ್ಟಾಯಿತು ಅಂದರೆ ಅಲ್ಲಿಗೆ ಯಾರಿಗೆ ಹೇಳ್ಬೇಕಂದ್ರೆ ಇವ್ರದ್ದು ಹೇಳ್ಬೇಕು, ಚಂದನ್ ಶೆಟ್ಟಿ ಅವ್ರದ್ದು ಚೆನ್ನಾಗಿತ್ತು. ಲಾಸ್ಟ್ ಸೀಸನು ಪರವಾಗಿಲ್ಲ, ಈ ಸೀಸನ್ ಅಷ್ಟು ಬೇಡಿಕೆ ಇಲ್ಲ ಅನಿಸುತ್ತೆ ಮೇಡಮ್. ಶೈನ್ ಶೆಟ್ಟಿ ಇದು ಸೀಸನ್ ಚೆನ್ನಾಗಿತ್ತು. ಹೌದು, ಅವರು ತುಂಬ ಚೆನ್ನಾಗಿತ್ತು. ಅವರು ಇದೇ ಟೀಮ್ ಚೆನ್ನಾಗಿತ್ತು ಮತ್ತು ಅವರು ಪರ್ಫಾರ್ಮೆನ್ಸು ಚೆನ್ನಾಗಿ ಕಾಡ್ತಾ ಇದ್ರು. ಇದೆಲ್ಲ ಏನು ಚೆನ್ನಾಗಿಲ್ಲ. ಇದೆ ಸೀಸನ್ 10 ಸೀಸನ್ 10 ತುಂಬ ಇಷ್ಟ ಆಯಿತು. ಶ್ರುತಿ ಇದ್ದಿದ್ದ ಸೀಸನು ಚೆನ್ನಾಗಿತ್ತು. ಆಮೇಲೆ ಇದು ಚೆನ್ನಾಗಿದೆ. ಇದೇನಕ್ಕೆ ತುಂಬ ಹೈಪ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ. ತುಂಬ ಇದು ಎಲ್ಲದಕ್ಕಿಂತ ಎಕ್ಸ್ಟ್ರಾಡಿನರಿ ಅಂತಾರೆ. ನಮಗೇನಿಲ್ಲ, ಮಾಮೂಲಾಗೇ ಇದೆ, ಏನೋ ಎಕ್ಸ್ಟ್ರಾಡಿನರಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವರು ಸುದೀಪ್ ಅವ್ರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ರಿಗೂ ನ್ಯಾಯವಾಗಿ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಚೆನ್ನಾಗಿದೆ. ಅದು ಯಾವಾಗ ಪ್ರತಾಪ ಏನು ಮಾಡ್ತಾನೆ, ಏನು ಪ್ರಥಮ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕುತೂಹಲ ಇರ್ತಿತ್ತು ನಮಗೆ. ಇದು ಸ್ವಲ್ಪ ಕಿತ್ತಾಟ ಜಗಳ ಅನ್ನೋದೇ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲಲ್ಲಿ. ಶ್ರುತಿ ಇದ್ರಲ್ಲ, ಅದು ಸೀಸನ್ ಇಷ್ಟ ಆಯಿತು. ನನಗೆ ಚಂದನ್ ಶೆಟ್ಟಿ ಇದ್ದಿದ್ದು ಸೀಸನ್ ತುಂಬ ಫೇವ್ರೆಟ್ ಅಂತ ಅಂದರೆ ಅಷ್ಟಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಂದರೆ ಶೈನ್ ಶೆಟ್ಟಿ, ದೀಪಿಕಾ ದಾಸ್ ಇದ್ರಲ್ಲ, ಆ ಟೀಮ್. ಪ್ರಥಮ್ ಇದ್ರಲ್ಲ ಅವ್ರು. ನನಗೂ ಸೇಮ್ ಪ್ರಥಮ್ ಇದ್ರಲ್ಲ ಅವ್ರದ್ದು. ನನಗೆ ಈ ಎಲ್ಲ ಸೀಸನು ಫೇವ್ರೇಟೇ. ಅಂದರೆ ಈ ಸೀಸನಲ್ಲಿ ಸ್ವಲ್ಪ ತುಂಬ ಜಗಳಗಳು ಅದು ಇದು ಅಂತಬಿಟ್ಟು ನಡೀತಿದೆಯಲ್ವ, ನೋಡೋಕ್ಕೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಅವ್ರು ಏನು ಮಾಡ್ತಾರೆ ನೋಡಬೇಕಂತ ಆಸೆ ಇರ್ತದೆ. ಅಂದರೂ ಸುದೀಪ್ ಅವರು ತುಂಬ ಕಡಕ್ಕಾಗಿ ಉತ್ತರ ಕೊಡ್ತಾರೆ. ಎಲ್ಲರಿಗೂ ತುಂಬ ಚೆನ್ನಾಗಿ ಚಾರ್ಜ್ ಮಾಡ್ತಾಯಿದ್ದಾರೆ. ಅದು ಬಹಳ ಇಷ್ಟ ಆಗುತ್ತೆ ಮೇಡಮ್. ನನ್ನ ಫೇವ್ರೆಟ್ ಸೀಸನ್ನು ಅರವಿಂದ್ KP ಮತ್ತು ದಿವ್ಯಾ ಹುಡುಗ ಇದ್ದಾಗ. ಅವಿ ಅವ್ರದ್ದು, ದಿವ್ಯಾ ಹುಡುಗಡೆ ಮತ್ತು ಅವಿ ಅವ್ರದ್ದು. ಇದೇ ಸೀಸನ್ ಫೇವ್ರೆಟ್ ಸೀಸನ್ ಇದೆ.